ಬೆಳಗಾವಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೋಸ್ಕರ ಜನ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಜನ ಲಗ್ಗೆ ಇಡ್ತಿದ್ದಾರೆ. ಜನರನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗ್ತಿಲ್ಲ. ಅಜಂ ನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ವೈಭವ ನಗರ, ಗಾಂಧಿನಗರ ಬಂಕ್ನಲ್ಲಿ ಜನವೋ ಜನ. 4 ದಿನಗಳ ಕಾಲ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿಯ ಹಿನ್ನೆಲೆಯಲ್ಲಿ ಈ ಪರಿ ಪೆಟ್ರೋಲ್ ಬಂಕ್ನಲ್ಲಿ ಜನ ಸೇರಿರೋದು. ಸಾಮಾಜಿಕ ಜಾಲತಾಣದಲ್ಲಿ ವದಂತಿಯ ಸಂದೇಶ ವೈರಲ್ ಆಗಿತ್ತು. ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ನಗರದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂಥ ವದಂತಿಯಿಂದಾಗಿ ಸಾಕಷ್ಟು ಜನ ಈಗ ಆತಂಕಕ್ಕೆ ಒಳಗಾಗಿ ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿಬಿದ್ದಿರುವಂಥದ್ದು. ಬೆಳಗಾವಿಯ ಅಜಂ ನಗರದಲ್ಲೂ ಕೂಡ ನಾನೀಗ ಪೆಟ್ರೋಲ್ ಪಂಪ್ನಲ್ಲಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೇನೆ. ಸದ್ಯ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಹನ ಸವಾರರೆಲ್ಲರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸ್ಕೊಳ್ಳೋಕೆ ಬೆಳಗ್ಗೆಯಿಂದಲೂ ಕ್ಯೂ ಹಚ್ಚಿ ನಿಂತಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ಈ ಒಂದು ಏನು ಸದ್ಯ ಈ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋಕ್ಕೆ ಖುದ್ದು ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೋಡ್ಬೋದಾಗಿದೆ. ರಸ್ತೆ ಮೇಲೆ ಕೂಡ ಈಗ ಕಾರು, ಬೈಕು ಸೇರಿದಂತೆ ಎಲ್ಲವೂ ಕೂಡ ಕ್ಯೂ ಹಚ್ಚಿ ನಿಂತಿರುವಂಥದ್ದು. ಹೀಗಾಗಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕೂಡ ಟ್ರಾಫಿಕ್ ಪೊಲೀಸರೇ ಪೆಟ್ರೋಲ್ ಪಂಪ್ ಕಡೆ ಮುಂಭಾಗದಲ್ಲಿ ಏನು ಟ್ರಾಫಿಕ್ ಅನ್ನು ಸರಿಪಡಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸದ್ಯ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಹನ ಸವಾರರು ಬಂದು ಪೆಟ್ರೋಲ್ನ ಹಾಕಿಸ್ಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸುಮಾರು ಒಂದೊಂದು ಪೆಟ್ರೋಲ್ ಪಂಪ್ನಲ್ಲೂ ಕೂಡ 100ರಿಂದ 120, 150 ಬೈಕ್ ಸವಾರರಿದ್ದರೆ ಅದರ ಜೊತೆಗೆ ಕಾರು ಸೇರಿದಂತೆ ಗೂಡ್ಸ್ ವಾಹನಗಳು ಕೂಡ ಇಲ್ಲಿ ಕ್ಯೂ ಹಚ್ಚಿ ನಿಂತಿರುವಂಥದ್ದು. ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ಒಂದು ಸುಳ್ಳು ವದಂತಿಯಿಂದಾಗಿ ಇಷ್ಟೊಂದು ಜನ ಈಗ ಪ್ಯಾನಿಕ್ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಪಂಪ್ನ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಸಿಗತ್ತೆ, ಸ್ಟಾಕ್ ಇದೆ ಅನ್ನುವಂಥದ್ದನ್ನು. ಆದರೂ ಕೂಡ ಜನ ಒಂದು ಹಂತದಲ್ಲಿ ಪ್ಯಾನಿಕ್ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ದಿನನಿತ್ಯ ಈ ಒಂದು ಪೆಟ್ರೋಲ್ ಪಂಪ್ನಲ್ಲಿ 20-30 ಜನ ಬರ್ತಾ ಇದ್ರೆ ಈಗ ಸದ್ಯ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಕ್ಯೂ ಹಚ್ಚಿ ನಿಂತಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಕಂಪ್ಲೀಟ್ ಆಗಿ ಇಡೀ ಪೆಟ್ರೋಲ್ ಪಂಪೇ ಈಗ ಫುಲ್ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಯಜಮಾನ್ರೆ, ಈಗ ಬೆಳಗ್ಗೆ ಎಷ್ಟೊತ್ತಾದ್ ಬಂದು ನಿಂತ್ರಿ? ನಾ ಈಗ ಒಂದು ತಾಸು ಆತು ನೋಡ್ರಿ ಬಂದು ನಿಂತು. ಈಗೀಗ ನಮ್ಗೆ ಗೊತ್ತಾತ್ ರಾತ್ರಿ 100 ರೂಪಾಯ್ದು ಹಾಕ್ಸಿದೀನಿ. ಈಗ ಮುಂಜಾನೆ ನೋಡ್ರ 9 ಗಂಟೆಗೆ ಪೆಟ್ರೋಲ್ ಇಲ್ಲ, ಬಂದ್ ಆಕೈತಿ ಏನಾಗತ್ತಾರ. ಈಗ ಬಂದೀವ್ರಿ, ಈಗ ಬಂದು ಒಂದು ತಾಸು ಆತು ನೋಡ್ರಿ. ಫುಲ್ ಪೆಟ್ರೋಲ್ ಸಿಗಲ್ಲ ಅಂತೇಳಿ ಸಿಗಲ್ಲ ಅಂತ ಅನ್ನಾಗತ್ತಾರಲ್ಲ. ಈಗ 8 ದಿವಸ ಸಿಗಂಗಿಲ್ಲ ಅಂತಾರಲ್ಲ, ಹಿಂಗಾಗಿ ಬಂದೀವಿ ನೋಡ್ರಿ. ಈಗ ನೋಡ್ಬೋದಾಗಿದೆ ಕಂಪ್ಲೀಟ್ ಆಗಿ ಬಹಳಷ್ಟು ಜನ ಇದೇ ರೀತಿ ಅಂದ್ರೆ ಯಾರು ಈ ಸುಳ್ಳು ವದಂತಿ ಹರಡಿಸಿದ್ರು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜನರು ಕೂಡ ಈಗ ಮಾತಾಡಿಸ್ತೇನೆ ನಾನು. ಸರ್, ಬೇರೆ ಕಡೆ ಸಿಗ್ತಾ ಇಲ್ಲ, ಇಲ್ಲೇ ಒಂದು HP ಕಡೆ ಒಂದು ಸಿಗ್ತದೆ ಪೆಟ್ರೋಲ್. ಅಲ್ಲೇ 2-3 ಕಡೆ ಅಡ್ಡಾಡ್ ಬಂದೆ ನಾನು. ಎಲ್ಲಿ ಬೇರೆ ಬೇರೆ ಇಲ್ಲಿ ಅಜ್ಜಂ ಬೇರೆ ಕ್ರಾಸ್ ಸಿಗ್ತಾನೆ ಇಲ್ಲ, ಬಂದಾಗಿದೆ. ಇಲ್ಲ ಅಂತಾರೆ, ನೋ ಸ್ಟಾಕ್ ಅಂತ ಹೇಳ್ತಾರೆ. ಇಲ್ಲಿ ಅಂದಂಗೆ ರಶ್ ಆಗಿದೆ. ಸಿಟಿ ಒಳಗೆ ಕೆಲವೊಂದಿಷ್ಟು ಬಂದಾಗಿದೆ. ಬಂದಾಗಿದೆ. ಈಗ ಜನ ಪಾಪ ಕೆಲ್ಸಕ್ಕೆ ಹೋಗೋರು ಬೆಳಿಗ್ಗೆ ಏನು ಸಿಗ್ತಾನೆ ಇಲ್ಲ, ಒಂದೊಂದು ತಾಸು ಆಯ್ತು ಕ್ಯೂ ಮೇಲೆ ಇಲ್ಲಿದ್ದು. ಇದು ಸದ್ಯ ಈಗ ಒಂದು ಕಡೆ ದಿನನಿತ್ಯ ಕೆಲಸಕ್ಕೆ ಹೋಗುವಂತ ಜನರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕೆಲವೊಂದಿಷ್ಟು ಕಡೆಗಳಲ್ಲಿ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನುವಂತ ಆತಂಕಕ್ಕೆ ಒಳಗಾಗಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ಬೆಳಗಾವಿ ನಗರದಲ್ಲಿ ಬಹುತೇಕ ಪೆಟ್ರೋಲ್ ಪಂಪ್ಗಳು ಎಲ್ಲೆಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ, ಅಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದು ಪೆಟ್ರೋಲ್ನ ತುಂಬಿಸ್ಕೊಳ್ತಾ ಇರುವಂತದ್ದು. ಸದ್ಯ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಚಿಂತನೆ ಮಾಡಬೇಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ವಾಹನ ಸವಾರರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಪ್ಯಾನಿಕ್ ಆಗಿ ಜನ ಈ ರೀತಿ ಪೆಟ್ರೋಲ್ಗಾಗಿ ಮುಗಿ ಬೀಳ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.